Hi all, welcome to YouTube channel Study Karnataka. First of all, I would like to thank you each and everyone for having faith in Study Karnataka. ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಒಂದು ಭರವಸೆ ಸ್ಟಡಿ ಕರ್ನಾಟಕ ಮೇಲೆ ಇರತಕ್ಕಂಥ ಒಂದು ಭರವಸೆ, ನಿಮ್ಮ ಕಮೆಂಟ್ಸ್ ಹಾಗೂ ನೀವು ನಮಗೆ ರೀಚ್ ಔಟ್ ಆಗ್ತಕ್ಕಂಥ ಒಂದು ರೀತಿಯಲ್ಲಿ ಗೊತ್ತಾಗುತ್ತೆ. ನೀವು ಇಟ್ಟಿರ್ತಕ್ಕಂಥ ಭರವಸೆ ಆಧಾರದ ಮೇಲೆ ನಾವು ಕಂಪ್ಲೀಟಾಗಿ ಈ ಒಂದು ಸಿಲೆಬಸ್ ಲ್ಯಾಂಡ್ ಸರ್ವೇರ್ಗೆ ಏನೆಲ್ಲ ಬೇಕಾಗುತ್ತೆ ಅಥವಾ ಮುಂಬರುವ ಯಾವುದೇ ಆದ ಒಂದು ಎಕ್ಸಾಮಿನೇಷನಲ್ಲಿ ನಿಮಗೆ ಯಾವುದೇ ಆದ ರೀತಿಯಾದ ಹೆಲ್ಪ್ ಬೇಕಾದಲ್ಲಿ ನಾವು ಕಂಪ್ಲೀಟಾಗಿ ಅದನ್ನು ಯೂಟ್ಯೂಬ್ನಲ್ಲಿ ಬಿಟ್ಟಿರ್ತೇವೆ. ಸೊ ಪ್ಲೀಸ್ ಹ್ಯಾವ್ ಫೇತ್ ಇನ್ ಅಸ್ ಆ್ಯಂಡ್ ಕೀಪ್ ಸ್ಟಡಿಂಗ್ ಆ್ಯಂಡ್ ಗೆಟ್ ಸೆಲೆಕ್ಟೆಡ್. ದಿಸ್ ಈಸ್ ದಿ ಕ್ಲಾಸ್ 4. ಇದು 4ನೇ ಕ್ಲಾಸ್ ಆಗಿದ್ದು ಸ್ಪೆಸಿಫಿಕ್ ಆಗಿ ನಾವು 20% ಸಿಲೆಬಸನ್ನು ಈಗ ಪ್ರೆಸೆಂಟ್ ಕವರ್ ಮಾಡ್ತಾ ಇದ್ದೀವಿ. ಅದು ಯಾವುದಂದರೆ ಮಾಡರ್ನ್ ಸರ್ವೆ ಮೆಥಡ್ಸ್. ಅದರಲ್ಲಿ ಈಗಾಗಲೇ ಫೋಟೋಗ್ರಾಮೆಟ್ರಿ ಅಂದರೆ ಏನು, ಅದರ ಡೆಫಿನೇಷನ್ ಅಂದರೆ ಏನು, ಏರಿಯಲ್ ಫೋಟೋಗ್ರಾಫಿ ಅಂದರೆ ಏನು, ಅದರ ಡೆಫಿನೇಷನ್ ಏನು, ಯಾವ ಟೈಪಿನ ಫೋಟೋಗ್ರಾಮೆಟ್ರಿಗಳು ಬರುತ್ತೆ, ಅದರ ಹಿಸ್ಟ್ರಿ ಏನಿದೆ ಅದನ್ನೆಲ್ಲ ನೋಡಿದ್ದೇವೆ. ಈ ಒಂದು ವಿಡಿಯೋದಲ್ಲಿ ಇದು 4ನೇ ಕ್ಲಾಸ್ ಆಗಿದ್ದು ಇದರ ಹಿಂದೆ ನಾವು 3 ಕ್ಲಾಸ್ಗಳನ್ನು ಮಾಡಿದ್ದೇವೆ. ಯಾರೆಲ್ಲ ಆ ಕ್ಲಾಸ್ಗಳನ್ನು ನೋಡಿಲ್ಲ ದಯಮಾಡಿ ಆ ಒಂದು ವಿಡಿಯೋಗಳನ್ನು ನೋಡಿ ನಿಮ್ಮದೇ ಆದ ಒಂದು ನೋಟ್ಸನ್ನು ಮಾಡ್ಕೊಳ್ಳಿ. ನೀವು ನೋಟ್ಸ್ ಮಾಡಿದಾಗ ನಿಮಗೆ ಅತಿ ಈಸಿಯಾಗಿ ನೆನಪುಳಿಯುತ್ತೆ. ಇದರೊಂದಿಗೆ ಫಿಸಿಕ್ಸ್ ಕ್ಲಾಸ್ಗಳನ್ನು ಕೂಡ ಸ್ಟಾರ್ಟ್ ಮಾಡಿದ್ದೇವೆ. ಅದು ಟೋಟಲ್ 10% ಸಿಲೆಬಸ್ಸು ಕವರ್ ಮಾಡುತ್ತೆ. ಯಾವುದು ಫಿಸಿಕ್ಸು. ಆ 10% ಸಿಲೆಬಸ್ಸಿನಲ್ಲಿ ಈಗಾಗಲೇ 2ನೇ ವಿಡಿಯೋ ಅಪ್ಲೋಡ್ ಮಾಡಲಾಗಿದೆ. ಮ್ಯಾಗ್ನೆಟಿಸಮು, ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ಸು, ಮ್ಯಾಗ್ನೆಟಿಕ್ ಮೆಟೀರಿಯಲ್ಲು, ಅದರ ಫೀಚರ್ಸು ಯಾವುದೆಲ್ಲ ಇದೆ ಅದನ್ನು 2 ವಿಡಿಯೋ ಮುಖಾಂತರ ಈಗಾಗಲೇ ಅಪ್ಲೋಡ್ ಮಾಡಲಾಗಿದೆ. ಮುಂದೆ ಮತ್ತೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀವಿ. ಈ ಒಂದು ವಿಡಿಯೋವನ್ನು ದಿಸ್ ವಿಡಿಯೋ ಮೇನ್ಲಿ ಇಟ್ ಕಂಟೈನ್ಸ್ ಟೈಪ್ಸ್ ಆಫ್ ಫೋಟೋಗ್ರಾಮೆಟ್ರಿ. ದಿಸ್ ಈಸ್ ದಿ ಪಾರ್ಟ್ ಆಫ್ ಸಿಲೆಬಸ್ ಇನ್ ಯುವರ್ KEA land surveyor examination that is just 2 months due. So let's begin this. Photogrammetry is classified according to the platform. ನಾವು ಯಾವ ಒಂದು ಪ್ಲ್ಯಾಟ್ಫಾರ್ಮನ್ನು ಯೂಸ್ ಮಾಡ್ತೀವಲ್ಲ, ಅಂದರೆ ಫಾರ್ ಎಕ್ಸಾಂಪಲ್ ಈಗ ನೆಲ ಯೂಸ್ ಮಾಡ್ತಿದ್ದೀವಿ ಅಥವಾ ಗಾಳಿಯನ್ನು ಯೂಸ್ ಮಾಡ್ತಿದ್ದೀವಿ ಅಥವಾ ಯಾವುದೇ ಆದ ಒಂದು ವಸ್ತುವನ್ನು ದೂರಿನಿಂದ ಫೋಟೋ ತೆಗೆಯೋದಾಯಿತು ಅಥವಾ ಹತ್ತಿರದಿಂದ ಫೋಟೋ ತೆಗೆಯೋದಾಯಿತು, ಈ ಆಧಾರದ ಮೇಲೆ ಈ ಫೋಟೋಗ್ರಾಮೆಟ್ರಿಯನ್ನು ಕ್ಲಾಸಿಫೈ ಮಾಡಲಾಗುತ್ತೆ. ಫ್ರಮ್ ವಿಚ್ ಫೋಟೋಗ್ರಾಫ್ಸ್ ಆರ್ ಕ್ಯಾಪ್ಚರ್ಡ್ or the distance between the camera and the object. Each type has a specific application. ಪ್ರತಿಯೊಂದು ಟೈಪ್ ಏನು ಫೋಟೋಗ್ರಾಮೆಟ್ರಿನಲ್ಲಿ ಯಾವೆಲ್ಲ ಟೈಪ್ ಇದೆ ಅಂಥ ಟೈಪಿನಲ್ಲಿ ಅದರದೇ ಆದ ಸ್ಪೆಸಿಫಿಕ್ ಅಪ್ಲಿಕೇಶನ್ಗಳಿವೆ. ಮೇನ್ಲಿ ಯೂಸ್ ಆಗುತ್ತೆ ಸರ್ವೇಯಿಂಗ್ನಲ್ಲಿ, ಇಂಜಿನಿಯರಿಂಗ್ನಲ್ಲಿ, ಮ್ಯಾಪಿಂಗು ಆ್ಯಂಡ್ ರಿಮೋಟ್ ಸೆನ್ಸಿಂಗ್. ಈಗ ಫಾರ್ ಎಕ್ಸಾಂಪಲು ನೀವು GPS ಮೇಲೆ ಈ ಗೂಗಲ್ ಮ್ಯಾಪ್ಸ್ ನೀವು ತೆಗೆದ ಮೇಲೆ ಅಲ್ಲಿ ನಿಮಗೆ ಇಮೇಜ್ಗಳು ಕಾಣ್ತದೆ. ಕೆಲವೊಂದು ಇಮೇಜ್ಗಳನ್ನು ಬೇರೆ ಟೆಕ್ನಾಲಜಿಯ ಫೋಟೋಗ್ರಾಫಿ ಮೆಟ್ರಿಯನ್ನು ಯೂಸ್ ಮಾಡಿರ್ತಾರೆ, ಕೆಲವೊಂದನ್ನು ಸ್ಯಾಟಲೈಟ್ ಇಮೇಜ್ ತಗೊಳುತ್ತೆ. ಈ ರೀತಿಯಾಗಿ ಮ್ಯಾಪಿಂಗ್ಗಳನ್ನು ಅಥವಾ ರಿಮೋಟ್ ಸೆನ್ಸಿಂಗ್ ಮಾಡಲಿಕ್ಕೆ ಈ ಫೋಟೋಗ್ರಾಮೆಟ್ರಿಯನ್ನು ಯೂಸ್ ಮಾಡಲಾಗುತ್ತೆ. ಈ ಒಂದು ಸಿಲೆಬಸನ್ನು ಇಷ್ಟು ಕ್ಲಿಯರಾಗಿ ಥಿಂಕ್ ಮಾಡಿ ಆ್ಯಡ್ ಮಾಡಿದ್ದಾರೆ ಅಂದರೆ ನೀವು ಮುಂದೆ ಈ ಲ್ಯಾಂಡ್ ಸರ್ವೇರ್ ಆಗಿ ಜಾಯಿನ್ ಆದಮೇಲೆ ಇಲ್ಲಿ ಕಲಿತಕ್ಕಂಥ ಪ್ರತಿಯೊಂದು ಪಾಯಿಂಟು ನಿಮಗೆ ಎಕ್ಸಾಮ್ ನಿಮ್ಮ ರಿಯಲ್ ಲೈಫಲ್ಲಿ ಏನು ನೀವು ಫೀಲ್ಡ್ ಮೇಲೆ ಸರ್ವೆ ಮಾಡೋಕ್ಕೆ ಹೋಗ್ತೀರಾ ಆಗ ಇಷ್ಟು ಯೂಸ್ ಆಗುತ್ತೆ. ಅದಕ್ಕಾಗಿ ಈ ಒಂದು ಸಿಲೆಬಸನ್ನು KEAನವರು ಆ್ಯಡ್ ಮಾಡಿದ್ದಾರೆ. ಸೊ ವಾಟ್ ಆರ್ ದಿ ಟೈಪ್ಸ್ ಆಫ್ ಫೋಟೋಗ್ರಾಮೆಟ್ರಿ? ಸೊ ದೇರ್ ಆರ್ ಟೋಟಲ್ 4 ಟೈಪ್ಸ್ ಆಫ್ ಫೋಟೋಗ್ರಾಮೆಟ್ರಿ. ಯು ಜಸ್ಟ್ ನೀಡ್ ಟು ರಿಮೆಂಬರ್ ದ ಶಾರ್ಟ್ಕಟ್ ದಟ್ ಈಸ್ TASC, ಟಾಸ್ಕ್, TASC, not KSC. One is terrestrial photogrammetry, second is aerial photogrammetry, third is satellite photogrammetry, and fourth is close range photogrammetry. As you have seen in previous videos, we already have covered these two, that is aerial and satellite. Satellite is nothing but it is also a kind of aerial photogrammetry, but the signals are being sent from the satellite and the device on the earth is capturing that signal and it taking the picture while uploading the same image to the satellite. We will be seeing a demonstration in this video regarding the satellite photogrammetry, but the main purpose of this video is to cover the terrestrial photogrammetry and close range photogrammetry. ಇದರೊಂದಿಗೆ ಈ ಒಂದು ಟಾಪಿಕ್ ಮೇಲೆ ಬರ್ತಕ್ಕಂಥ ಇಂಪಾರ್ಟೆಂಟ್ MCQ ಕ್ವಶನ್ಗಳನ್ನು ಕೂಡ ಕವರ್ ಮಾಡಿದ್ದೇನೆ. ಹೀಗಾಗಿ ನಿಮ್ಮದೇ ಆದ ನೋಟ್ಸ್ ಮಾಡ್ಕೊಳ್ಳಿ, ದಯಮಾಡಿ ನಿಮ್ಮ ಹ್ಯಾಂಡ್ ರಿಟನ್ ನೋಟ್ಸ್ ಮಾಡ್ಕೊಳ್ಳಿ. ಅಫ್ಕೋರ್ಸ್ ನಿಮಗೆ PDF ಪ್ರೊವೈಡ್ ಮಾಡಲಾಗುವುದು. ಯಾರಿಗೆಲ್ಲ PDF ಬೇಕು ನೀವು ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಆಗ್ಬೋದು ಅಥವಾ ವಿಡಿಯೋದ ನೋಟಿಫಿಕೇಷನ್ಗಳು ಅಥವಾ ಲಿಂಕ್ಗಳು ಡೈರೆಕ್ಟಾಗಿ ಬೇಕಾಗಿದ್ದಲ್ಲಿ ದಯಮಾಡಿ ನೀವು ಆ ಲಿಂಕನ್ನು ಟೆಲಿಗ್ರಾಮ್ ಲಿಂಕನ್ನು ಯೂಸ್ ಮಾಡಿಕೊಂಡು ಆ ಚಾನಲನ್ನು ಜಾಯಿನ್ ಮಾಡ್ಕೊಳ್ಳಿ. ರೀಸೆಂಟಾಗಿ ನಾವು ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಸ್ಟಾರ್ಟ್ ಮಾಡಿದ್ದೇವೆ, ಸ್ಟಡಿ ಕರ್ನಾಟಕ ಅಫಿಷಿಯಲ್ ಎಂಬ ಹೆಸರಿನಲ್ಲಿ.
ಯಾರಿಗೆಲ್ಲ ಕೇವಲ MCQಗಳನ್ನು ಫಾಲೋ ಮಾಡಬೇಕು ಅಥವಾ ಅತಿ ಇಂಪಾರ್ಟೆಂಟ್ ಟ್ರಿಕ್ಸು ಪಾಯಿಂಟ್ಸ್ಗಳನ್ನು ಫಾಲೋ ಮಾಡಬೇಕಾಗಿದ್ದಲ್ಲಿ ನೀವು ಆ ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡ್ಕೊಂಡು ಇಟ್ಕೊಳ್ಳಿ. ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಸೊ ಆ್ಯಸ್ ವಿ ಕ್ಯಾನ್ ಸಿ ದೇರ್ ಆರ್ 4 types of photogrammetry. Which are those? One is terrestrial, second is aerial, third is satellite, and fourth is close range photogrammetry. Now what exactly is terrestrial? Terrestrial is, it relates to the earth surface. ಭೂಮಿಯ ಏನು ಒಂದು ಮೇಲ್ಪದರಿದೆ ಅಥವಾ ನೀವು ಏನು ನಿಂದಿರ್ತೀರಲ್ಲ, ಈಗ ನೀವು ಯಾವ ಒಂದು ಸ್ಥಳದ ಮೇಲೆ ನೀವು ಮನೆಯನ್ನು ಕಟ್ಟಿರ್ತೀರ ಅದನ್ನು ನಾವು ಟೆರೆಸ್ಟ್ರಿಯಲ್ ಎಂದು ಕರಿತೀವಿ. ಹಾಗಾಗಿ ಇದರ ಪ್ಲ್ಯಾಟ್ಫಾರ್ಮ್ ಬಂದುಬಿಟ್ಟು ಗ್ರೌಂಡ್ ಕ್ಯಾಮ್ರಾ. ಅಂದರೆ ನೀವು ನೆಲದ ಮೇಲೆ ಕ್ಯಾಮ್ರಾನು ಇಟ್ಟಿರ್ತೀರ ಅಥವಾ ನೆಲದ ಮೇಲೆ ಯಾವುದೇ ಆದ ಒಂದು ಡಿವೈಸ್, ಟ್ರೈಪಾಡ್ ಆಯಿತು, ಆ ರೀತಿಯ ಒಂದು ಡಿವೈಸನ್ನು ಇಟ್ಟು ಅದರ ಮೇಲೆ ಕ್ಯಾಮ್ರಾನ ಇಟ್ಟಿರ್ತಾರೆ. ಅಂಥ ಒಂದು ಫೋಟೋಗ್ರಾಮೆಟ್ರಿಯನ್ನು ಟೆರೆಸ್ಟ್ರಿಯಲ್ ಫೋಟೋಗ್ರಾಮೆಟ್ರಿ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಏರಿಯಲ್ ಫೋಟೋಗ್ರಾಮೆಟ್ರಿ. ಏರಿಯಲ್ ಅಂದರೆ ಏನು? ಏರ್ಕ್ರಾಫ್ಟ್ ಮುಖಾಂತರ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಅರ್ತಿನಲ್ಲಿ ಎನ್ವಿರಾನ್ಮೆಂಟ್ನಲ್ಲಿ ಹಲವಾರು ಲೇಯರ್ಗಳಿವೆ, ರೈಟ್? ಟ್ರೋಪೋಸ್ಪಿಯರ್, ಸ್ಟ್ಯಾಟೋಸ್ಪಿಯರ್, ಮೀಸೋಸ್ಪಿಯರ್, ಈ ರೀತಿಯಾಗಿ ಯಾವ ಒಂದು ಲೇಯರ್ನಲ್ಲಿ ಇರುತ್ತಲ್ಲ ಅದರ ಆಧಾರದ ಮೇಲೆ ಇದನ್ನು ಏರಿಯಲ್ ಫೋಟೋಗ್ರಾಮೆಟ್ರಿ ಎಂದು ಕರೆಯುತ್ತಾರೆ. ಸೆಟ್ಲೈಟ್, ಈಗಾಗಲೇ ಹೇಳಿದೆ ನಿಮಗೆ, ಸೆಟ್ಲೈಟ್ ಮುಖಾಂತರ ಸಿಗ್ನಲ್ ಬರುತ್ತೆ, ಭೂಮಿಯ ಮೇಲೆ ಇರ್ತಕ್ಕಂಥ ಒಂದು ಡಿವೈಸು ಆ ಸಿಗ್ನಲನ್ನು ಕ್ಯಾಪ್ಚರ್ ಮಾಡುತ್ತೆ, ಅದರೊಂದಿಗೆ ಯಾವ ಫೋಟೋಗಳನ್ನು ತೆಗೆಯುತ್ತಾರೆ ಅಂಥ ಒಂದು ಟೆಕ್ನಾಲಜಿಯನ್ನು ನಾವು ಸೆಟ್ಲೈಟ್ ಫೋಟೋಗ್ರಾಮೆಟ್ರಿ ಎಂದು ಕರಿತೇವೆ. ಇದಕ್ಕೆ ಪ್ಲ್ಯಾಟ್ಫಾರ್ಮ್ ಬಂದುಬಿಟ್ಟು ಸೆಟ್ಲೈಟ್ ಆಗಿರುತ್ತೆ. ಕ್ಲೋಸ್ ರೇಂಜ್ ಫೋಟೋಗ್ರಾಮೆಟ್ರಿ ಅಂದರೆ ಈ ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ಕ್ಯಾಂಡಿಡ್ ಪಿಕ್ಚರ್ಸನ್ನು ತಗೋತೀರಾ, ದ ಇಮೇಜಸ್ ದಟ್ ಯು ಟೇಕ್ ಆಸ್ ಅ ಕ್ಯಾಂಡಿಡ್, ಫಾರ್ ಎಕ್ಸಾಂಪಲ್ ದ ಆಬ್ಜೆಕ್ಟ್ ಆರ್ ದಿ ಪರ್ಸನ್ ಇಸ್ ವೆರಿ ಮಚ್ ನಿಯರ್ ಟು ದಿ ಕ್ಯಾಮ್ರಾ. Such an angle or such a technology is called as close range photogrammetry, that is camera near the object. Now you can see the major applications that are being used under these types. For terrestrial it is buildings, bridges, tunnels and heritage. For aerial, please do remember these examples because in examination what they can do is they can give the image that is being taken for the bridges is a type of which photogrammetry. Then it will be terrestrial photogrammetry. Coming to the aerial photogrammetry, it is used for topographic mapping, highways and cities. Satellite photogrammetry, it is used for large area mapping. For example, ನಿನ್ನೆ ನಾನು ನಿಮಗೆ ಹೇಳಿದೆ 100 ಎಕರೆ ಅಷ್ಟು ಲ್ಯಾಂಡನ್ನು ನೀವು ಅಳಿಬೇಕಾಗಿದ್ದಲ್ಲಿ ಈ ರೀತಿಯಾದ ಸ್ಯಾಟಲೈಟ್ ಫೋಟೋಗ್ರಾಮೆಟ್ರಿ ನಿಮಗೆ ಅತಿ ಯೂಸ್ ಆಗುತ್ತೆ. ವೆದರ್, ಡಿಫೆನ್ಸ್. ದೆನ್ ಕ್ಲೋಸ್ ರೇಂಜ್ ಫೋಟೋಗ್ರಾಮೆಟ್ರಿ, ಇಂಡಸ್ಟ್ರಿಯಲ್ ಇನ್ಸ್ಪೆಕ್ಷನ್ ಆ್ಯಂಡ್ ಆರ್ಕಿಯೋಲಜಿ. So you can remember this small shortcut TASC, task, that is terrestrial, aerial, satellite and close range. So we can see terrestrial photogrammetry in detail. Terrestrial means relating to the earth or the land. It refers to anything that exists, occurs or it is found on the earth's surface. ಟೆರೆಸ್ಟ್ರಿಯಲ್, ಕೇವಲ ಟೆರೆಸ್ಟ್ರಿಯಲ್ ಮೀನಿಂಗ್ ಏನಾಗುತ್ತೆ? ಯಾವುದೇ ಆದ ಒಂದು ವಸ್ತು ಅದು ಎಕ್ಸಿಸ್ಟ್ ಆಗುತ್ತೆ ಎಲ್ಲಿ? ಭೂಮಿಯ ಪದರದ ಮೇಲೆ, ಭೂಮಿಯ ಮೇಲ್ಪದರದ ಮೇಲೆ, ಅಂದರೆ ನಾವು ಇರ್ತಕ್ಕಂಥ ಒಂದು ಜಾಗದ ಮೇಲೆ ಅದು ಎಕ್ಸಿಸ್ಟ್ ಆಗುತ್ತೆ. ಇಟ್ ಈಸ್ ರಿಲೇಟಿಂಗ್ ಟು ದಿ ಅರ್ತ್ ಆರ್ ದಿ ಲ್ಯಾಂಡ್. ಈಗ ಈ ಒಂದು ಇಮೇಜಲ್ಲಿ ನೀವು ಕ್ಲಿಯರಾಗಿ ನೋಡ್ಬೋದು, ಇಲ್ಲೊಂದು ಸೆಟ್ಲೈಟ್ ಇದೆ. ಸೆಟ್ಲೈಟ್ ಮುಖಾಂತರ ಇವರೊಂದು ಡಿವೈಸ್ ಯೂಸ್ ಮಾಡ್ತಿದ್ದಾರೆ. ಆ ಡಿವೈಸಿಗೆ ಒಂದು ಸಿಗ್ನಲ್ ಬರುತ್ತೆ. ಈ ಡಿವೈಸು ಈ ಫೋಟೋವನ್ನು ಕ್ಲಿಕ್ ಮಾಡುತ್ತೆ. ಈ ವ್ಯಕ್ತಿ ಮತ್ತು ಈ ಡಿವೈಸು ಭೂಮಿಯ ಒಂದು ಟೆರೆಸ್ಟ್ರಿಯಲ್ ಅಂದರೆ ಮೇಲ್ಭಾಗದಲ್ಲಿ ನಿಂತಿದ್ದಾರೆ, ನೆಲದ ಮೇಲೆ ನಿಂತಿದ್ದಾರೆ. ಅದಕ್ಕೆ ಇದನ್ನು ನಾವು ಟೆರೆಸ್ಟ್ರಿಯಲ್ ಎಂದು ಕರೀತೇವೆ. ಈ ಫೋಟೋ ಕ್ಲಿಕ್ ಆದಮೇಲೆ ಇದು ಸೆಟ್ಲೈಟ್ ಮುಖಾಂತರ ತಾನಾಗಿ ಅಪ್ಲೋಡ್ ಆಗುತ್ತೆ. ಹೀಗಾಗಿ ಯಾವುದೇ ಆದ ಒಂದು ಕ್ಯಾಮ್ರಾ ಅಥವಾ ಡಿವೈಸು ಟೆರೆಸ್ಟ್ರಿಯಲ್ ಒಂದು ಪದರದ ಮೇಲೆ ಇದ್ದಾಗ ಅದು ಸೆಟ್ಲೈಟ್ ಟೆಕ್ನಾಲಜಿ ಯೂಸ್ ಮಾಡಿದರೂ ಕೂಡ ಅದನ್ನು ನಾವು ಟೆರೆಸ್ಟ್ರಿಯಲ್ ಫೋಟೋಗ್ರಾಮೆಟ್ರಿ ಎಂದು ಕರೀತೇವೆ. ಈಗ ನೀವು ನೋಡ್ಬೋದು, ಸೆಟ್ಲೈಟ್ ಇಸ್ ಇನ್ ಸ್ಪೇಸ್, ದ ಸೆಟ್ಲೈಟ್ ಈಸ್ ಫಾರ್ ಅವೇ ಫ್ರಮ್ ದಿ ಅರ್ತ್. ಸೆಟ್ಲೈಟ್ ಸೆಂಡ್ ಸಿಗ್ನಲ್ಸ್, ದ ಸೆಟ್ಲೈಟ್ ಸೆಂಡ್ ಸಿಗ್ನಲ್ಸ್ ಟುವರ್ಡ್ಸ್ ದಿ ಅರ್ತ್. ಇದು ಸೆಟ್ಲೈಟ್ ಏನು ಮಾಡುತ್ತೆ? ಅರ್ತಿನ ಕಡೆಗೆ ಸಿಗ್ನಲ್ಸನ್ನು ಸೆಂಡ್ ಮಾಡುತ್ತೆ. ಸಿಗ್ನಲ್ ರಿಸೀವ್ಡ್ ಆನ್ ದಿ ಅರ್ತ್, ದ ಸಿಗ್ನಲ್ಸ್ ಆರ್ ರಿಸೀವ್ಡ್ ಬೈ ದಿ ಟೆರೆಸ್ಟ್ರಿಯಲ್ ಇನ್ಸ್ಟ್ರೂಮೆಂಟ್. ಇದೊಂದು ಇನ್ಸ್ಟ್ರೂಮೆಂಟ್ ಇದೆಯಲ್ಲ, ಅದೇನು ಮಾಡುತ್ತೆ? ಸೆಟ್ಲೈಟ್ ಸಿಗ್ನಲ್ ಕಳಿಸಿರ್ತಕ್ಕಂಥ ಒಂದು ಸಿಗ್ನಲ್ಗಳನ್ನು ರಿಸೀವ್ ಮಾಡಿ ನ್ಯಾಚುರಲ್ ಫೀಚರ್ಸ್ ಆಫ್ ದಿ ಅರ್ತ್ ಏನಿರುತ್ತೆ ಅದರ ಫೋಟೋವನ್ನು ತೆಗೆಯುತ್ತೆ. ಯೂಸ್ಡ್ ಫಾರ್ ವೇರಿಯಸ್ ಪರ್ಪಸಸ್. ಯಾವ ಪರ್ಪಸಸ್ಗೆ ಯೂಸ್ ಮಾಡ್ತಾರೆ? ದೀಸ್ ಟೆರೆಸ್ಟ್ರಿಯಲ್ ಅಬ್ಸರ್ವೇಷನ್ಸ್ ಹೆಲ್ಪ್ ಇನ್ ಮ್ಯಾಪಿಂಗ್, ಸರ್ವೇಯಿಂಗ್, ನ್ಯಾವಿಗೇಷನ್ ಆ್ಯಂಡ್ ಮೋರ್. ಸೊ
The most important MCQ question that can be asked in examination for KEA is which instrument is commonly used in terrestrial surveying. ಟೆರೆಸ್ಟ್ರಿಯಲ್ ಸರ್ವೆ ಮಾಡಬೇಕಾಗಿದ್ದಲ್ಲಿ ನಿಮಗೆ ಯಾವ ಒಂದು ಇನ್ಸ್ಟ್ರೂಮೆಂಟನ್ನು ಅತಿಯಾಗಿ ಯೂಸ್ ಮಾಡ್ತಾರೆ. ಆಪ್ಷನ್ ಬಂದುಬಿಟ್ಟು ಟೋಟಲ್ ಸ್ಟೇಷನ್, ಟೆಲಿಸ್ಕೋಪ್, ಮೈಕ್ರೋಸ್ಕೋಪ್, ಬ್ಯಾರೋಮೀಟರ್. ಇಲ್ಲಿ ಅತಿ ಸಿಂಪಲ್ ಆದ ಆಪ್ಷನ್ಗಳನ್ನು ಕೊಟ್ಟಿದ್ದೇನೆ ನಾನು, ಆದರೆ ಎಕ್ಸಾಮಿನೇಷನಲ್ಲಿ ನಿಮಗೆ ಕನ್ಫ್ಯೂಸ್ ಆಗ್ತಕ್ಕಂಥ ಆಪ್ಷನ್ ಇರುತ್ತೆ. ನೀವು ಒಂದು ನೆನಪಿಟ್ಕೊಳ್ಳಿ, ಟೋಟಲ್ ಸ್ಟೇಷನ್ ಈಸ್ ಯೂಸ್ಡ್ ಅ ಕಾಮನ್ ಇನ್ಸ್ಟ್ರೂಮೆಂಟ್ ಇನ್ ಟೆರೆಸ್ಟ್ರಿಯಲ್ ಸರ್ವಿಂಗ್. ಟೆರೆಸ್ಟ್ರಿಯಲ್ ಸರ್ವಿಂಗ್ನಲ್ಲಿ ಟೋಟಲ್ ಸ್ಟೇಷನ್ ಎಂಬ ಒಂದು ಡಿವೈಸನ್ನು ಅತಿ ಕಾಮನ್ ಆಗಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್, ವಿಚ್ ಸರ್ವೆ ಈಸ್ ಸುಟೇಬಲ್ ಫಾರ್ ಸ್ಮಾಲ್ ಏರಿಯಾಸ್ ವೇರ್ ದಿ ಅರ್ತ್ಸ್ ಕರ್ವೇಚರ್ ಈಸ್ ನೆಗ್ಲೆಕ್ಟೆಡ್. ಅರ್ತಿನ ಒಂದು ಕರ್ವೇಚರ್ ಅಂದರೆ ಏನು, ಈಗ ಭೂಮಿ ಇರುತ್ತೆ, ಭೂಮಿಯ ಮೇಲೆ ಈ ರೀತಿಯಾಗಿ ನಿಮಗೆ ಕರ್ವ್ ಕಾಣ್ತಿರುತ್ತೆ, ಕರ್ವೇಚರ್ ಎಂದು ಕರೀತಾರೆ ಇದಕ್ಕೆ. ಅಂದರೆ ಈ ಸೂರ್ಯ ಹುಟ್ಟುವ ಮತ್ತು ಮುಳುಗುವ ಜಾಗ ಒಂದು ನಿಮಗೆ ಇಟ್ಸ್ ಅನ್ ಇಮ್ಯಾಜಿನರಿ ಲೈನ್, ರೈಟ್, ಅದೊಂದು ಇಮ್ಯಾಜಿನರಿ ಲೈನ್ ಆಗುತ್ತೆ. ಇದನ್ನು ನೆಗ್ಲೆಕ್ಟ್ ಮಾಡಿಬಿಟ್ಟು ಯಾವ ಒಂದು ಟೆಕ್ನಾಲಜಿ ನಿಮಗೆ ಸರ್ವೆ ಮಾಡಿಕೊಡುತ್ತೆ, ಅದರ ಉತ್ತರ ಬಂದುಬಿಟ್ಟು ಟೆರೆಸ್ಟ್ರಿಯಲ್ ಸರ್ವೆ. ಈಗ ನೀವು ನೋಡ್ಬೋದು, ಎಕ್ಸ್ಪ್ಲನೇಷನ್ ಮಾಡುವಾಗ ಕೂಡ ಇದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕಾಗಿ MCQ ಅತಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಯಮಾಡಿ MCQಗಳನ್ನು ಸ್ಕಿಪ್ ಮಾಡಬೇಡಿ. ಹಲವಾರು MCQಗಳನ್ನು ಪ್ರತಿಯೊಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿರ್ತೇನೆ, ಅದನ್ನು ನೋಟ್ಸ್ ಮಾಡ್ಕೊಳ್ಳಿ. ಯಾರೆಲ್ಲ ನೀವು ನೋಡಿಲ್ಲ ದಯಮಾಡಿ ಪ್ರೀವಿಯಸ್ ವಿಡಿಯೋಗಳನ್ನು ನೋಡಿ, ಆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಸೊ ಲೆಟ್ಸ್ ಮೂವ್ ಆನ್ ಟು ದಿ ಸೆಕೆಂಡ್ ಟೈಪ್ ಆಫ್ ಫೋಟೋಗ್ರಾಮೆಟ್ರಿ, that is close range photogrammetry. It is the short form is CRP, close range photogrammetry. You can see the definition is close range photogrammetry is a technique used to determine the size, shape and position of the object at relatively short distances, usually from a few centimeters to few hundred meters using photographs. ಅಂದರೆ ಏನು, ಈಗ ಯಾವುದೇ ಆದ ಒಂದು ನೀವು ಕ್ಯಾಂಡಿಡ್ ಪಿಕ್ಚರನ್ನು ತೆಗಿತಾ ಇದ್ರೆ ಅಥವಾ ಯಾವುದೇ ಆದ ಒಂದು ವಸ್ತುವಿನ ಪಿಕ್ಚರನ್ನು ಅತಿ ಹತ್ತಿರದಿಂದ ತೆಗೆಯುವಾಗ ಏನಾಗುತ್ತೆ, ಅದರ ಮೇಲಿನ ಪ್ರತಿಯೊಂದು ಡೀಟೇಲ್ಸ್ಗಳು ಕ್ಯಾಪ್ಚರ್ ಆಗಿರುತ್ತೆ. ಅಲ್ಲಿ ಏನು ಬರೆಯಲಾಗಿದೆ ಅಥವಾ ಅಲ್ಲಿ ಯಾವ ಸಿಂಬಾಲನ್ನು ಯೂಸ್ ಮಾಡಲಾಗಿದೆ ಅಂಥ ಒಂದು ಫೋಟೋವನ್ನು ನಾವು ಕ್ಲೋಸ್ ರೇಂಜ್ ಫೋಟೋಗ್ರಾಮೆಟ್ರಿ ಎಂದು ಕರೆಯುತ್ತೇವೆ. ಕ್ಲೋಸ್ ರೇಂಜ್ ಫೋಟೋಗ್ರಾಮೆಟ್ರಿ ಇಸ್ ಅ ಟೆಕ್ನಿಕ್ ಯೂಸ್ ಟು ಡಿಟರ್ಮೈನ್ ದಿ ಸೈಜ್, ಶೇಪ್ ಆ್ಯಂಡ್ ಪೊಸಿಷನ್ ಆಫ್ ದಿ ಆಬ್ಜೆಕ್ಟ್ಸ್ relatively short distances, usually from a few centimeters to few hundred meters using photograph. As you can see, the camera is placed here. This is any of the archaeological instrument or archaeological thing, for example any of the ideal, and the distance is very much small. Such kind of technology is called as close range photogrammetry. So what are the features of this? They can also ask this in multiple type of questions. One is short object to camera distance, high accuracy and details, use standard cameras, controlled environment such as in the lab or in the field, and used for small to medium sized objects. So now what are the important MCQ questions that can be asked in the examination? Which of the following is not an application of close range photogrammetry? Close range photogrammetry na ಯಾವ ಒಂದು ಆಪ್ಷನು ನಿಮಗೆ ಅದು ಅಪ್ಲಿಕೇಶನ್ ಆಗುವುದಿಲ್ಲ. ಈ ಫೀಚರ್ಸ್ ಮೇಲೆ ನೀವು ಅದನ್ನು ಗೊತ್ತು ಹಿಡಿಯಬಹುದು. ಕಲ್ಚರಲ್ ಹೆರಿಟೇಜ್ ಡಾಕ್ಯುಮೆಂಟೇಷನ್, ಇಂಡಸ್ಟ್ರಿಯಲ್ ಇನ್ಸ್ಪೆಕ್ಷನ್, ಮೆಡಿಕಲ್ ಇಮೇಜಿಂಗ್ ಆ್ಯಂಡ್ ವೆದರ್ ಫೋರ್ಕಾಸ್ಟಿಂಗ್. ಈಗ ನೀವು ನೋಡ್ಬೋದು, ವೆದರ್ ಫೋರ್ಕಾಸ್ಟಿಂಗಾಗಿ ನಾವು ಸೆಟಲೈಟನ್ನು ಬಳಕೆ ಮಾಡ್ತೀವಿ, ಹೀಗಾಗಿ ಆಪ್ಷನ್ ಬರೋದಿಲ್ಲ. ಇಲ್ಲಿ ಸರಿಯಾದ ಉತ್ತರ ವೆದರ್ ಫೋರ್ಕಾಸ್ಟಿಂಗ್. ಯಾಕಂದರೆ ಕಲ್ಚರಲ್ ಹೆರಿಟೇಜ್ ಡಾಕ್ಯುಮೆಂಟೇಷನ್, ಈಗೇನು ಇಲ್ಲೇನು ಮಾಡ್ತಾ ಇದ್ರಲ್ಲ ಈ ಇಮೇಜ್ನಲ್ಲಿ, ಅದು ಕಲ್ಚರಲ್ ಹೆರಿಟೇಜ್ ಡಾಕ್ಯುಮೆಂಟೇಷನ್ ಈ ಒಂದು ಇಮೇಜ್. ಇಂಡಸ್ಟ್ರಿಯಲ್ ಇನ್ಸ್ಪೆಕ್ಷನು ಅದು ಲ್ಯಾಬ್ನಲ್ಲಿ ಆಗುತ್ತೆ, ಅತಿ ಚಿಕ್ಕದಾದ ಮೈಕ್ರೋಸ್ಕೋಪನ್ನು ಕೂಡ ಯೂಸ್ ಮಾಡಲಾಗುತ್ತೆ. ಅಲ್ಲಿ ನಿಮ್ಮ ಕ್ಯಾಮ್ರಾ ಅಥವಾ ನಿಮ್ಮದು ಯಾವುದೇ ಒಂದು ಡಿವೈಸು ಒಂದು ವಸ್ತುವಿನ ಅತಿ ಹತ್ತಿರ ಇರುತ್ತೆ, ಅದಕ್ಕೆ ಅದನ್ನು ಕ್ಲೋಸ್ ರೇಂಜ್ ಫೋಟೋಗ್ರಾಮೆಟ್ರಿ ಎಂದು ಕರೀತೇವೆ. ಮೂರನೇ ಆಪ್ಷನ್ ಬಂದುಬಿಟ್ಟು ಮೆಡಿಕಲ್ ಇಮೇಜಿಂಗ್, ಅದು ಕೂಡ ಲ್ಯಾಬ್ಸ್ನಲ್ಲಿ ಆಗುತ್ತೆ. ಈ ಫೀಚರ್ಸ್ ಮುಖಾಂತರ ನೀವು ಇದನ್ನು ಗೊತ್ತಿಡ್ಬೋದು. ಆದರೆ ವೆದರ್ ಫೋರ್ಕಾಸ್ಟಿಂಗ್ ಮಾತ್ರ ಸೆಟಲೈಟಿನ ಮುಖಾಂತರ ಆಗುತ್ತೆ, ಹೀಗಾಗಿ ಇದು ಒಂದು CRPನ ಅಪ್ಲಿಕೇಶನ್ ಅಲ್ಲ. ಸೊ ನೆಕ್ಸ್ಟ್ ಕ್ವಶನ್, ಕ್ಲೋಸ್ ರೇಂಜ್ ಫೋಟೋಗ್ರಾಮೆಟ್ರಿ ಪ್ರೊವೈಡ್ಸ್ ವಿಚ್ ಟೈಪ್ ಆಫ್ ಇನ್ಫಾರ್ಮೇಷನ್? ಒನ್ ಇಸ್ 1D, 2D, 3D and temperature measurements. It always provides 3D measurements. So yesterday we have seen one of the application called 3D mapping, right? 3D mapping. So just explain me what exactly is 3D mapping and what are the features of overlapping images and how overlapping images can be used in 3D mapping. ಇದರ ಮೇಲೆ ನಿಮಗೆ MCQ ಬರ್ತಿದ್ದಲ್ಲಿ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದರಿಂದ ಏನಾಗುತ್ತೆ, ಹಲವಾರು ಆಸ್ಪಿರೆಂಟ್ಸ್ಗಳು ಅದನ್ನು ನೀವು ಓದಿ ಅದಕ್ಕೆ ನೀವು ರಿಪ್ಲೈ ಕಮೆಂಟ್ಸ್ ಮಾಡಿದ್ದಲ್ಲಿ ನಿಮಗೆ ಅದು ನೆನಪುಳಿಯುತ್ತೆ, ರೈಟ್? ದಿಸ್ ಈಸ್ ಜಸ್ಟ್ ಅ ಮೆಥಡ್ ವೇರ್ ಯು ಕ್ಯಾನ್ ಇನ್ವಾಲ್ವ್ ಇನ್ ಟೀಚಿಂಗ್ ಆಸ್ ವೆಲ್ ವೈಲ್ ಯು ಆರ್ ಲರ್ನಿಂಗ್.
ನೆಕ್ಸ್ಟ್ ಕ್ವಶನ್, ವಿಚ್ ಒನ್ ಈಸ್ ದಿ ಕರೆಕ್ಟ್ ಸೀಕ್ವೆನ್ಸ್ ಇನ್ ಕ್ಲೋಸ್ ರೇಂಜ್ ಫೋಟೋಗ್ರಾಮೆಟ್ರಿ? ದಯಮಾಡಿ ಇದನ್ನು ಸ್ಟಾರ್ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಎಕ್ಸಾಮಿನೇಷನಲ್ಲಿ ಈ ಕ್ವಶನ್ ಬರ್ತಕ್ಕಂಥ ಚಾನ್ಸು ತುಂಬಾ ಇದೆ. ಕರೆಕ್ಟ್ ಸೀಕ್ವೆನ್ಸ್ ಯಾವುದಿದೆ ಕ್ಲೋಸ್ ರೇಂಜ್ ಫೋಟೋಗ್ರಾಮೆಟ್ರಿಯಲ್ಲಿ? ಮೊದಲನೇ ಆಪ್ಷನ್ ಬಂದುಬಿಟ್ಟು 3D ಮಾಡೆಲ್, ದೆನ್ ಟು ಕ್ಯಾಮ್ರಾ, ದೆನ್ ಟು ಫೋಟೋಗ್ರಾಫ್. ಸೆಕೆಂಡ್ ಈಸ್ ಫೋಟೋಗ್ರಾಫ್, ಇಮೇಜ್ ಪ್ರೊಸೆಸಿಂಗ್, ದೆನ್ ಪಾಯಿಂಟ್ ಕ್ಲೌಡ್, ದೆನ್ ಕಮ್ಸ್ 3D ಮಾಡೆಲ್, GPS, then CAD, then drawing, and survey, GPS satellite. The answer is option number B. ಫಸ್ಟ್ ನೀವೇನು ಮಾಡ್ತೀರಾ, ಫೋಟೋಗ್ರಾಫನ್ನು ತಗೋತೀರಾ. ಫೋಟೋ ತೆಗೆದಾದ್ಮೇಲೆ ಇಮೇಜನ್ನು ಪ್ರೊಸೆಸ್ ಮಾಡ್ತೀರಾ. ಪ್ರೊಸೆಸ್ ಆದಮೇಲೆ ಪಾಯಿಂಟ್ ಕ್ಲೌಡ್ ಅಂತ ಒಂದು ಟೆಕ್ನಾಲಜಿ ಬರುತ್ತೆ, ಅದನ್ನು ಯೂಸ್ ಮಾಡಲಾಗುತ್ತೆ. ಅದಾದಮೇಲೆ 3D ಮಾಡೆಲ್ ಕ್ರಿಯೇಟ್ ಆಗುತ್ತೆ. ಸೊ ದಯಮಾಡಿ ಇದನ್ನು ಸ್ಟಾರ್ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಹಾಗೆ ಇದರೊಂದಿಗೆ ಪ್ರೀವಿಯಸ್ ಒಂದು ಇಮೇಜನ್ನು ಕೂಡ ನಿಮಗೆ ತೋರಿಸಿದೆ, ಒಂದು ಕ್ವಶನ್ನ ತೋರಿಸಿದೆ, ಅದು ಕೂಡ ಸ್ಟಾರ್ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಎಕ್ಸಾಮಿನೇಷನಲ್ಲಿ ಬರ್ತಕ್ಕಂಥ ಚಾನ್ಸ್ ತುಂಬಾ ಇದೆ. ಯಾವುದು ಇದು? ವಿಚ್ ಮೆಜರ್ಮೆಂಟ್ ಇಸ್ ಕಾಮನ್ಲಿ ಯೂಸ್ಡ್ ಇನ್ ಟೆರೆಸ್ಟ್ರಿಯಲ್ ಸರ್ವಿಂಗ್, ದಟ್ ಈಸ್ ಟೋಟಲ್ ಸ್ಟೇಷನ್. ಮತ್ತು ಕರ್ವೇಚರನ್ನು ನೆಗ್ಲೆಕ್ಟ್ ಮಾಡಿ ಯೂಸ್ ಮಾಡ್ತಕ್ಕಂಥ ಟೆಕ್ನಾಲಜಿ ಯಾವುದು ಅಂದರೆ ಟೆರೆಸ್ಟ್ರಿಯಲ್ ಸರ್ವಿ. ಫಾರ್ ಎನಿ ಕ್ವಶನ್ಸ್ ಆರ್ ಎನಿ ನೋಟ್ಸ್, ಕಾಂಟ್ಯಾಕ್ಟ್ 9481428256. My name is Chetan Kumar Puneko. I am the founder of Study Karnataka, and Study Karnataka is always here to help you. Thanks for watching the video. If at all you are new to the channel, please do subscribe, and if you want some notifications or any of the details regarding notifications, notes, courses from Study Karnataka, you can join the Telegram channel. The link will be provided in the description of this video. And if at all your friends are preparing for this examination, ನಿಮ್ಮ ಫ್ರೆಂಡ್ಸ್ಗಳು ಈ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಮಾಡ್ತಾ ಇದ್ದರೆ ದಯಮಾಡಿ ಅವರಿಗೆ ವಿಡಿಯೋಗಳನ್ನು ಶೇರ್ ಮಾಡಿ. ಯಾಕಂದರೆ ಅಕ್ಯುರೇಟಾಗಿ ಕಂಟೆಂಟ್ ಹೇಳ್ತಕ್ಕಂಥ ವಿಡಿಯೋಗಳು ತುಂಬಾ ಕಡಿಮೆ ಇದೆ. ಅವರಿಗೂ ಕೂಡ ಈ ರೀತಿಯಾದ ಕಂಟೆಂಟ್ಗಳನ್ನು ನೀವು ಶೇರ್ ಮಾಡಿದ್ದಲ್ಲಿ ನಿಮ್ಮೊಡನೆ ಅವರು ಕೂಡ ಸೆಲೆಕ್ಟ್ ಆಗೋ ಚಾನ್ಸ್ ತುಂಬಾ ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಹ್ಯಾವ್ ಅ ನೈಸ್ ಡೇ. ಬಾಯ್.